Invest and earn more than 80% profit. Let your money work for you. Check description for more information. Hi audience, welcome to Hollywood Yatra YouTube channel. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಪಲ್ಪ್ ಫಿಕ್ಷನ್. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 1994. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕ್ವೆಂಟಿನ್ ಟ್ಯಾರಂಟಿನೋ ಹಾಗೂ ಲೀಡ್ ರೋಲಲ್ಲಿ ಇರೋದು ಜಾನ್ ಟ್ರವೋಲ್ಟಾ, ಸ್ಯಾಮ್ಯುಯಲ್ ಎಲ್ ಜಾಕ್ಸನ್, ಉಮಾ ಥರ್ಮನ್ ಹಾಗೂ ಮುಂತಾದವರು. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ಈ ಸಿನಿಮಾ ಸ್ಕ್ರೀನ್ ಪ್ಲೇ ತುಂಬಾ ಡಿಫರೆಂಟ್ ಆಗಿದೆ. ಸೊ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಾವು ಕ್ವೆಂಟಿನ್ ಟ್ಯಾರಂಟಿನೋ ಅವರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಪಲ್ಪ್ ಫಿಕ್ಷನ್ ಬಗ್ಗೆ ಮಾತಾಡೋಣ. ಈ ಸಿನಿಮಾದ ಕೆಲವು ಸೀನ್ಗಳು ನಿಮಗೆ ವಿಚಿತ್ರ ಅನಿಸಬಹುದು, ಆದ್ರೆ ಅದೇ ಟ್ಯಾರಂಟಿನೋ ಅವರ ಸ್ಪೆಷಾಲಿಟಿ. ಬನ್ನಿ ಶುರು ಮಾಡೋಣ. ಸಿನಿಮಾ ಶುರುವಾಗೋದು ಒಂದು ರೆಸ್ಟೋರೆಂಟ್ನಲ್ಲಿ. ಅಲ್ಲಿ ಹನಿ ಬನ್ನಿ ಮತ್ತು ಪಂಪ್ಕಿನ್ ಅನ್ನೋ ಇಬ್ಬರು ಸಣ್ಣಪುಟ್ಟ ಕಳ್ಳರು ಯಾವುದಾದ್ರೂ ಅಂಗಡಿ ಲೂಟಿ ಮಾಡೋ ಬಗ್ಗೆ ಪ್ಲಾನ್ ಮಾಡ್ತಿರ್ತಾರೆ. ಕೊನೆಗೆ ಇರೋಬರೋ ಕಸ್ಟಮರ್ಸ್ಗೆಲ್ಲ ಗನ್ ತೋರಿಸಿ ಆ ರೆಸ್ಟೋರೆಂಟ್ನಲ್ಲೇ ದರೋಡೆ ಶುರು ಮಾಡ್ತಾರೆ. ಇತ್ತ ಕಡೆ ವಿನ್ಸೆಂಟ್ ಮತ್ತು ಜೂಲ್ಸ್ ಅನ್ನೋ ಇಬ್ಬರು ಕಿಲ್ಲರ್ಗಳು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಹೋಗೋ ದಾರಿಯಲ್ಲಿ ಅವರು ಫುಟ್ ಮಸಾಜ್ ಬಗ್ಗೆ ಸಖತ್ ಕಾಮಿಡಿಯಾಗಿ ಚರ್ಚೆ ಮಾಡ್ತಿರ್ತಾರೆ. ಯಾಕಂದ್ರೆ ಅವರ ಬಾಸ್ ಮಾರ್ಸಲಸ್ ತನ್ನ ಹೆಂಡತಿಗೆ ಫುಟ್ ಮಸಾಜ್ ಮಾಡಿದ ಒಬ್ಬ ವ್ಯಕ್ತಿಯನ್ನ ಕಿಟಕಿಯಿಂದ ಆಚೆ ಎಸೆದಿರ್ತಾನಂತೆ. ಇವರು ಬಾಸ್ನ ಒಂದು ಬ್ರೀಫ್ ಕೇಸ್ ತರೋಕೆ ಅಂತ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿ ಮಾರ್ಸಲಸ್ಗೆ ಮೋಸ ಮಾಡೋಕೆ ನೋಡಿದ ಹುಡುಗರನ್ನ ಜೂಲ್ಸ್ ತನ್ನ ಸ್ಟೈಲ್ನಲ್ಲಿ ಬೈಬಲ್ ಡೈಲಾಗ್ ಹೊಡೆದು ಮುಗಿಸಿಬಿಡ್ತಾನೆ. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಆಮೇಲೆ ಬಾಕ್ಸರ್ ಬಚ್ ಕಥೆ ಶುರುವಾಗುತ್ತೆ. ಮಾರ್ಸಲಸ್ ಅವನಿಗೆ ಮ್ಯಾಚ್ ಸೋಲೋಕೆ ದುಡ್ಡು ಕೊಟ್ಟಿರ್ತಾನೆ. ಆದ್ರೆ ಬಚ್ ಆ ಮಾತನ್ನ ಮೀರಿ ಮ್ಯಾಚ್ ಗೆದ್ದು ಬಿಡ್ತಾನೆ. ಅವನಿಗೆ ತನ್ನ ತಂದೆಯ ಗಡಿಯಾರ ಅಂದ್ರೆ ಪ್ರಾಣ. ಅದನ್ನ ತರೋಕೆ ಹೋದಾಗ ವಿನ್ಸೆಂಟ್ ಅಲ್ಲಿ ಸಿಕ್ತಾನೆ. ಬಚ್ ಅವನನ್ನ ಅಲ್ಲೇ ಮುಗಿಸ್ತಾನೆ. ಅಚಾನಕ್ಕಾಗಿ ಮಾರ್ಸಲಸ್ ಕೂಡ ಅವನಿಗೆ ಎದುರಾಗ್ತಾನೆ. ಇಬ್ಬರ ನಡುವೆ ಫೈಟ್ ನಡೆದು ಒಂದು ಹಳೆ ಅಂಗಡಿ ಒಳಗೆ ಹೋಗ್ತಾರೆ. ಅಲ್ಲಿ ಅವರಿಬ್ಬರು ಒಂದು ಡೇಂಜರಸ್ ಗ್ಯಾಂಗ್ ಕೈಗೆ ಸಿಕ್ಕಿಹಾಕ್ಕೊಳ್ತಾರೆ. ಆದ್ರೆ ಬಚ್ ಅಲ್ಲಿಂದ ತಪ್ಪಿಸಿಕೊಂಡು ಮಾರ್ಸಲಸ್ನನ್ನು ಕಾಪಾಡ್ತಾನೆ. ಅದಕ್ಕೆ ಮಾರ್ಸಲಸ್ ಅವನನ್ನ ಕ್ಷಮಿಸಿ ಊರು ಬಿಟ್ಟು ಹೋಗೋಕೆ ಹೇಳ್ತಾನೆ. ಸಿನಿಮಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ವಿನ್ಸೆಂಟ್ ತನ್ನ ಬಾಸ್ ಹೆಂಡತಿ ಮಿಯಾಳನ್ನ ಡಿನ್ನರ್ಗೆ ಕರ್ಕೊಂಡು ಹೋಗೋದು. ಅಲ್ಲಿ ಅವರಿಬ್ಬರು ಸೇರಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಟ್ರೋಫಿ ಕೂಡ ಗೆಲ್ತಾರೆ. ಆದ್ರೆ ಮನೆಗೆ ಬಂದ ಮೇಲೆ ಮಿಯಾ ಅಚಾನಕ್ಕಾಗಿ ಡ್ರಗ್ಸ್ ಓವರ್ಡೋಸಿಂದ ಪ್ರಾಣಾಪಾಯಕ್ಕೆ ಸಿಲುಕ್ತಾಳೆ. ವಿನ್ಸೆಂಟ್ ಗಾಬರಿಯಾಗಿ ಅವಳನ್ನ ಡ್ರಗ್ ಡೀಲರ್ ಮನೆಗೆ ಕರ್ಕೊಂಡು ಹೋಗಿ ಅವಳ ಎದೆಗೆ ಇಂಜೆಕ್ಷನ್ ಚುಚ್ಚಿ ಹೇಗೋ ಬದುಕಿಸ್ತಾನೆ. ಬಾಸ್ಗೆ ಈ ವಿಷಯ ಗೊತ್ತಾಗಬಾರದು ಅಂತ ಇಬ್ಬರು ಪ್ರಾಮಿಸ್ ಮಾಡ್ತಾರೆ. ಕಥೆಯ ಕೊನೆಯಲ್ಲಿ ಮತ್ತೆ ಅದೇ ರೆಸ್ಟೋರೆಂಟ್ ಸೀನ್ ಬರುತ್ತೆ. ವಿನ್ಸೆಂಟ್ ಮತ್ತು ಜೂಲ್ಸ್ ಅಲ್ಲಿ ತಿಂಡಿ ತಿನ್ನೋಕೆ ಬಂದಿರ್ತಾರೆ. ಆಗಲೇ ಹನಿ ಬನ್ನಿ ಮತ್ತು ಪಂಪ್ಕಿನ್ ಅಲ್ಲಿ ದರೋಡೆ ಮಾಡ್ತಿರ್ತಾರೆ. ಆದ್ರೆ ಜೂಲ್ಸ್ ತನ್ನ ಬುದ್ಧಿವಂತಿಕೆಯಿಂದ ಅವರನ್ನ ಕಂಟ್ರೋಲ್ ಮಾಡಿ ಯಾರಿಗೂ ತೊಂದರೆ ಮಾಡದೆ ಅಲ್ಲಿಂದ ಕಳಿಸ್ತಾನೆ. ಇದೇ ಈ ಸಿನಿಮಾದ ವಿಶೇಷತೆ. ಕಥೆ ಹೇಗೆ ಶುರುವಾಗಿ ಎಲ್ಲಿಗೆ ಬಂದು ಮುಕ್ತಾಯ ಆಗುತ್ತೆ ಅನ್ನೋದೇ ಒಂದು ಮ್ಯಾಜಿಕ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.